ಇಂಗ್ಲೆಂಡ್ ಇಂಡಿಯಾ ಮೂರನೇ ODI ಮ್ಯಾಚ್ನಲ್ಲಿ 2-2 ODI ಮ್ಯಾಚ್ ಸೋತರವರು ಇಂಗ್ಲೆಂಡ್ದವರು. ಇದು ಮೂರನೇ ODI ಮ್ಯಾಚ್ನಲ್ಲಿ ಇಂಗ್ಲೆಂಡ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ತಾರವರು. ಸತತವಾಗಿ 2 ಪಂದ್ಯವನ್ನು ಸೋತು ಈಗ ಮೂರನೇ ಪಂದ್ಯವನ್ನು ಬೌಲಿಂಗನ್ನು ಮಾಡ್ತಾರವರು. ನಮ್ಮ ರೋಹಿತ್ ಶರ್ಮಾ ಗಿಲ್ ಅವರು ಓಪನಿಂಗ್ ಬರ್ತಾರ. ರೋಹಿತ್ ಶರ್ಮಾ ಅವರು ಒಂದು 2 ಓವರ್ ಆಗಿರ್ತಾವ್ರಿ, ಬೇಗನೆ ಔಟ್ ಆಗ್ಬಿಡ್ತಾರ. ಮಾರ್ಕ್ ವುಡ್ ಅಂತ ನೋಡ್ರಿ, ಅವನೇ ವಿಕೆಟ್ ತೆಗಿತಾನೆ ರೋಹಿತ್ ಶರ್ಮಾ ಅವ್ರ ವಿಕೆಟ್. ಮುಂದಿನ ಹಿಂದಿನ ಮ್ಯಾಚ್ ಒಳಗೆ ಬಲೆ ರನ್ ಹೊಡೆದಿದ್ದ ಅವಂಗ. ಈ ಸಲ ಜಲ್ದಿನ ಔಟ್ ಆಗ್ಯಾನ. ನಮ್ಮ ಗಿಲ್, ನಮ್ಮ ವಿರಾಟ್ ಕೊಹ್ಲಿ ಅವರು ನಿಂತು ಆಡಕತ್ತಾರ. ಇನ್ನು 10 ಓವರ್ ಆಗಿಲ್ಲ, ಕೇವಲ ಒಂದು 7 ಓವರ್ ಆಗ್ಯಾವು. 7 ಓವರ್ನಾಗ ಒಂದು 39 ರನ್ ಹೊಡೆದಾರ, 1 ವಿಕೆಟ್ ಆಗೈತಿ. ಇನ್ನು ಪವರ್ ಪ್ಲೇದಾಗ ಇನ್ನೂ ಸ್ವಲ್ಪ ರನ್ ಕಡಿವಾಣ ಹಾಕ್ಬೇಕ್ರಿ, ಹೊಡಿಬೇಕಂತಂದ್ರೆ ಇನ್ನೂ ಸ್ವಲ್ಪ ಸ್ಕೋರ್ ಮಾಡ್ಬೇಕು. ಪವರ್ ಪ್ಲೇದೊಳಗೆ ಎಷ್ಟು ಸ್ಕೋರ್ ಮಾಡ್ತೇವಿ, ಹಿಂದೆ ನಮ್ಗೆ ನಿಂತು ಆಡೋಕೆ ಏನು ಪ್ರೆಷರ್ ಇರೋದಿಲ್ಲ, ಏನೂ ಇರೋದಿಲ್ಲ. ಸುಮ್ಮ 300 ರನ್ ಹೊಡಿಬೋದು ನಾವು ಟಾರ್ಗೆಟ್. ಇವ್ರು ಏನು ಹೊಡಿತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಹೊಡಿತಿರ್ಬೇಕು. ಇನ್ನು ಹಿಂದೆ ವಿಕೆಟ್ ಅಕ್ಷರ್ ಪಟೇಲ್, ಶ್ರೇಯಸ್ ಅಯ್ಯರ್, ಈ ಥರ ಇನ್ನೂ ಪ್ಲೇಯರ್ ಭಾಳ ಅದಾವು. ಜಡೇಜಾ, ರಿಷಬ್ ಪಂತ್ ಇನ್ನೂ ಕಂಡಪಟ್ಟಿ ಪ್ಲೇಯರ್ ಆಡುವು. ಈಗ 1 ವಿಕೆಟ್ ಹೋಗ್ಯದ. ಇನ್ನು ಹೋದ್ರು ಅಷ್ಟೇ, ನಮ್ಗೇನು ಇದು ರೋಹಿತ್ ಶರ್ಮಾ ಔಟ್ ಆಗಿದ್ದು ಭಾಳ ಬೇಜಾರೇನಿಲ್ಲ. ನಿಂತು ಆಡೋದಿತ್ತು. ಇನ್ನೊಂದು ಸ್ವಲ್ಪ ಅವ್ರೇನು ಪವರ್ ಪ್ಲೇದಾಗ ಒಂದಿಷ್ಟು ರನ್ ಹೊಡೆದು ಔಟ್ ಆಗಿದ್ರು ಅಂದ್ರೆ ಚಲೋ ಆಕಿತ್ತು. ಈಗ ಔಟ್ ಆಗ್ಯದ. ಈ ಫಾರ್ಮ್ನಾಗ ವಿರಾಟ್ ಕೊಹ್ಲಿ ಫಾರ್ಮ್ನಾಗ ಬಂದಾನ್ರಿ. ಪವರ್ ಅದು ಹೊಡ್ಯಾಕತ್ತ, ಸ್ಲೋ ಆಡಕತ್ತಾನ ಕ್ಯಾಂಡಿಡೇಟ್. ಏನು ಹೊಡಿತಾನ ನೋಡಿ ಸೆಂಚುರಿ. ನನಗೆ ಅನ್ಸೋ ಮಟ್ಟಿಗೆ ಇವತ್ತು ಸೆಂಚುರಿ ಹೊಡ್ಯಾಂಕ ಅಂತಾನವ ನೋಡೋನು. ಈಗ ಕೇವಲ ಒಂದು 16 ರನ್ ಹೊಡೆದಾನವ ವಿರಾಟ್ ಕೊಹ್ಲಿ. ಶ್ರೇಯಸ್ ಅಯ್ಯರ್ ಆಟೆ ಹೊಡೆದಾರ, ಇಬ್ಬರು 16 ಹೊಡೆದಾರ. ಶ್ರೇಯಸ್ ಅಯ್ಯರ್ ಅಲ್ಲಿ ಗಿರ್ಲ್ ಹೊಡೆದಾನ್ರಿ ಅವ. ನಾ ಶ್ರೇಯಸ್ ಅಯ್ಯರ್ ಅಂದಿನಿ, ಗಿರ್ಲ್ ಮತ್ತು ವಿರಾಟ್ ಕೊಹ್ಲಿ ಅವರು 16 ರನ್ ಹೊಡೆದಾರ. ಇನ್ನು ಹಂಗೆ ಆಡಲಿ ಬ್ಯಾಟಿಂಗ್, ಸ್ಲೋ ಆಡ್ತಷ್ಟು ನಮಗೆ ಚಲೋನೇ. ಇಂಗ್ಲೆಂಡ್ದವರು ಪವರ್ ಪ್ಲೇನ್ಯಾಗ ಭಾಳ ಅಂದ್ರೆ 50 ರನ್ ನಮ್ಮ ಇಂಡಿಯಾದವ್ರು 50 ರನ್ ಹೊಡಿತಾರೆ ರೀ. ಅವರು 10 ಓವರ್ ಭಾಳ ಚಲೋತ್ನಾಗ ಮಾಡಿದ್ರು ಇವರು. ಏನು ಒಂದು 70-80 ರನ್ ಬರೋ ರನ್ ಒಂದು 50 ರನ್ ಕೊಡಂಕ ಅಂತಾರೆ ರೀ ನಮ್ಮ ಇಂಡಿಯಾಕ್ಕೆ. ಇವರು ಬಾಲಿಂಗ್ ಆ ನಮೂನಿ ಚಲೋತ್ನಾಗ ಹಾಕತ್ತಾರೆ ಇವರು. ಈ ಬಟ್ಲರ್ ಇವತ್ತಿನ ದಿವಸ ಏನು ಪ್ಲೇಯರ್ ಚೇಂಜ್ ಮಾಡ್ಯಾನೋ ಏನು ಮಾಡ್ಯಾನೋ ಗೊತ್ತಿಲ್ಲ. ಈ ಮ್ಯಾಚ್ ಗೆಲ್ಬೇಕತ್ತ ಅವಂಗೂ ಹುರುಪೆದ್ದದ, ಏನು ಮಾಡ್ಯಾನ ಗೊತ್ತಿಲ್ಲ. ಈ ಮ್ಯಾಚ್ ಒಳಗೆ ಅವನು ಗೆಲ್ಬೇಕತ್ತ ನಿಂತಾನ, ನಾವು ಗೆಲ್ಬೇಕತ್ತ ನಿಂತೇವೆ ಅದ್ರೊಳಗೆ. ರೋಹಿತ್ ಶರ್ಮಾ ಗೆಲ್ಬೇಕು ಒಂದು, ಬಟ್ಲರ್ ಗೆಲ್ಬೇಕು ಒಂದು. ಬಟ್ಲರ್ ಇದೊಂದು ಮ್ಯಾಚ್ ಸೋತ ಅಂದ್ರೆ ಸೀದಾ ಮನೆಗೆ ಹೊಕ್ಕಾನ್ರಿ ಅವ. ಸೀದಾ ಮನೆಗೆ ಹಾಸಿ ಮಕ್ಕೊಂಬಿಡ್ತಾನವ. ನಮ್ಗತ್ರ ಕಪ್ ಬಂದಬಿಟ್ಟದ ಈಗ. ಅಬ್ಬಾ ಏನು ಬ್ಯಾಟಿಂಗ್ ಆಡಕತ್ತಾರ ಈ ವಿರಾಟ್ ಕೊಹ್ಲಿ ಗಿರ್ಲ್ ಅವರು. ಏನು ಬೆಂಕಿ ಅನ್ಬೇಕು ಇವತ್ತಿನ ದಿನ. ನಮೂನಿ ಹೊಡ್ಯಾಕತ್ತಾರ. ನಮ್ಮ ವಿರಾಟ್ ಕೊಹ್ಲಿ ಇವತ್ತು 38 ರನ್ ಹೊಡೆದಾನ ನೋಡ್ರಿ ಇವತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಅವೇ 38 ರನ್ ಹೊಡೆದಿದ್ದಂದ್ರೆ ಗ್ರೇಟ್ ನಮಗೆ. ಅವೇ 38 ರನ್. ನಮಗೆ ಗಿರ್ಲ್ ಅವರು 47 ಹೊಡೆದಾರ, 50 ಆಗಕ್ಕೆ ಬಂದದ. ಇನ್ನೊಂದು 3 ರನ್ ಅದಾವ್ರು, ಹೊಡೆದ್ರಂದ್ರೆ 50 ರನ್ ಹಾಕವು. ಅವರು ಗಿರ್ಲ್ ಅವರು 8 4 ಹೊಡೆದಾರ. ನಮ್ಮ ವಿರಾಟ್ ಕೊಹ್ಲಿ ಅವರು 7 4 ಹೊಡೆದಾರ. ಗಿರ್ಲ್ 1 6 ಹೊಡೆದಾನ. ನಮೂನಿ ಬ್ಯಾಟಿಂಗ್ ಆಡಕತ್ತಾರ ಇಬ್ಬರು. ಪಾರ್ಟ್ನರ್ಶಿಪ್ ಒಂದು 87 ಬಂದದ. ಈಗ 77 ಬಾಲಿಗೆ 87 ರನ್ ಹೊಡೆದಾರ.